ವಿರಾಮದ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಸ್ಟಾರ್ ಪಟಾಕಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಎಲ್ಲ ಕಲಾವಿದರು ಕೂಡ ಮಾನವ ನಿರ್ಮಿತ ಪಟಾಕಿಯನ್ನು ಹೊಡೆದು ಸಂತೋಷಪಟ್ಟರು. ಆದರೆ ಇಲ್ಲೊಬ್ಬರು ಕಲಾವಿದರು ಇದ್ದಾರೆ, ಇವರು ಪ್ರಕೃತಿಯಿಂದ ಬಂದಿರತಕ್ಕಂಥ ಆ ಒಂದು ವಿಶಿಷ್ಟತೆಯಲ್ಲಿ ಪಟಾಕಿ ಹೊಡೆದ್ರು. ಅವ್ರು ಯಾರು ಗೊತ್ತಾ? ನಿಜವಾಗ್ಲೂ ಹೇಳಬೇಕು ಅಂತಂದರೆ ಇವ್ರು ಆನೆ ಪಟಾಕಿ, ಸುಸುರು ಪಟಾಕಿ ಅದು ಯಾವುದೂ ಇವ್ರು ಇಷ್ಟಪಡಲ್ಲ. ಇವ್ರು ಇಷ್ಟಪಡೋದು ಕುಂಬಳಕಾಯಿ. ಎಲ್ರಿಗೂ ಅರ್ಥ ಆಗಿರ್ಬೋದಲ್ವಾ ಯಾರು ಅಂತ? ಇರಪ್ಪ ಶಿವರೇ, ನಾನು ಮಾತ್ರ ಪಟಾಕಿ ಹೊಡೆಯೋದಕ್ಕೆ ಹೋಗಲ್ಲ. ಯಾವಾಗ ಏನಾಗುತ್ತೋ ಯಾರಿಗೆ ಗೊತ್ತು. ಅದಕ್ಕೆ ನಾನು ಯಾವ ಪಟಾಕಿನೂ ಹೊಡೆಯೋದಕ್ಕೆ ಹೋಗಲ್ಲ. ಕುಂಬಳಕಾಯಲ್ಲೇ ಪಟಾಕಿ ಹೊಡಿಬೇಕು ಅಂತ ತೀರ್ಮಾನ ಮಾಡಿದ್ದೀರಿ. ಇದಕ್ಕೆ ನೀವೇನಂತೀರಿ? ಜೈ ಆಂಜನೇಯ ಡ್ರ್ ಬ್ಯಾ. ಮನೇಲಿರೋ ತರಕಾರಿ ಎಲ್ಲ ಎತ್ಕೊಂಬಂದು ಹೊರಗಡೆ ಹೊಡೀರಿ, ಭಾಳ ಸಂತೋಷ ಆಗುತ್ತೆ. ಬರಲೇ ಜೈ ಆಂಜನೇಯ. ನೋಡೋದ್ರಲ್ಲ, ದಿನೇಶ್ ಅವರು ತರಕಾರಿಯಲ್ಲಿ ಪಟಾಕಿ ಹೊಡೆದ್ರು. ಮತ್ತೊಬ್ಬರು ವಿಶೇಷವಾದ ಕಲಾವಿದರಿದ್ದಾರೆ. ಅವ್ರು ಯಾರು ಗೊತ್ತಾ? ಅವರು ಪಟಾಕಿ ಹೊಡೆಯಲ್ಲ, ಮುಟ್ಟಲ್ಲ. ಬೇರೆಯವರು ಪಟಾಕಿ ಹೊಡೆಯೋದನ್ನು ನೋಡಿ ಸಂತೋಷ ಪಡ್ತಾರೆ. ಅವ್ರು ಯಾರು ಗೊತ್ತಾ? ನೀವೇ ಕೇಳಿ. ವಾರೆ ಮೇರಿ ಚಿಮಿಣಿ, ನನಗೆ ಯಾವ್ಯಾವ ಪಟಾಕಿ ಹೊಡೆದ್ರೆ ಎಂತೆಂಥ ಸೌಂಡ್ ಬರುತ್ತೆ ಅಂತ ಗೊತ್ತ್ರಿ ಯಪ್ಪ. ಅದಕ್ಕೆ ನಾನು ಪಟಾಕಿ ಹೊಡೆಯೋದಕ್ಕೆ ಹೋಗೋದಿಲ್ಲ. ಎಲ್ಲ ಕಲಾವಿದರು ಹೊಡೆದ್ರಲ್ಲ ಪಟಾಕಿ, ಅದನ್ನು ನೋಡಿ ನಾನು ಸಿಕ್ಕಾಪಟ್ಟೆ ಸಂತೋಷ ಪಟ್ಟಿದ್ದೀನಿ. ಇದಕ್ಕೆ ನೀವೇನಂತೀರಿ? ಜೈ ಆಂಜನೇಯ. ಆ್ಯಕ್ಚುಲಿ ತುಂಬ ಖುಷಿ ಆಗುತ್ತೆ. ಎಲ್ಲ ಕಲಾವಿದರು ಪಟಾಕಿ ಹೊಡೆದು ದೊಡ್ಡಿದ್ರೆ ನನಗೆ ಪಟಾಕಿ ಹೊಡೆದ್ರೆ ಖುಷಿ ಆಗ್ತಾಯಿದೆ. ಅದಕ್ಕೆ ಅಪ್ಪಾಜಿ ಹೇಳ್ತಾ ಇರ್ತಾರೆ, ನೀನೇನು ಮಾಡಬೇಡಕ್ಕದ, ಅವ್ರು ಏನು ಮಾಡಿದ್ರು ಅದು ನೋಡ್ಕೊಂಡು ಸಂತೋಷ ಪಡುತ್ತಾ ಅಪ್ಪಾಜಿ ಹೇಳಿದ್ದಾರೆ. ಅದಕ್ಕೆ ಪಟಾಕಿನ ಬಿಟ್ಟೋಕೋಲ್ಲ. ಹಾಯ್, ಪಟಾಕಿ ಬಿಟ್ಟಿದ್ರೆ ದೇಹಕ್ಕೆ ಆಪತ್ತಾಗುತ್ತೆ. ಹುಷಾರ ಪಟಾಕಿ ಹೊಡೀರಿ. ಬರಲಾ? ಟಾಟಾ. ಓ, ನಾನು ಪಟಾಕಿ ಹೊಡಿಬೇಕಾ? ನನಗೆ ಪಟಾಕಿ ಗಿಟಾಕಿ ಎಲ್ಲ ಹೊಡಿಯೋದಕ್ಕೆ ಬರಲ್ಲ. ಒಂದೇ ಒಂದು ಬರುತ್ತೆ, ರಾಕೆಟ್ ಹಚ್ಚಲ. ಮತ್ತೊಬ್ಬ ವಿಶೇಷವಾದ ಕಲಾವಿದರಿದ್ದಾರೆ. ಅವ್ರು ಯಾರು ಗೊತ್ತಾ? ದೊಡ್ಡ ದೊಡ್ಡ ಪಟಾಕಿ ಹೊಡಿಬೇಕು ಅಂತ ಅವ್ರು ಆಸೆ ಪಡಲ್ಲ. ಈ ರೀಲ್ ಪಟಾಕಿ ಅಂತ ಬರುತ್ತೆ ಗೊತ್ತಾ? ನೀವೆಲ್ಲ ನೋಡಿರ್ಬೋದು, ಚಿಕ್ಕ ಚಿಕ್ಕ ಗನ್ಗಳಿಗೆ ಹಾಕೊಂಡು ಹೊಡಿತಾರೆ, ಟಕ 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 ಅಂತ ಹೊಡಿತಾರೆ. ಆ ಪಟಾಕಿನ ಹೊಡೆದು ಸಂತೋಷ ಪಡ್ತಾರೆ. ಅವ್ರು ಯಾರು ಗೊತ್ತಾ? ಬಾಯ್, ನಾವು ಅದು ಚಿಕ್ಕ ವಯಸ್ಸಲ್ಲಿದ್ದಾಗ ಹೊಡಿತಾ ಇದ್ದೆ. ಅದು ಈಗ ವಾಯ್ ಆಗಲ್ಲ. ಯಾಕೆ? ಎಲ್ಲಿ ಡಮ್ ಅನ್ನತ್ತೋ ನನಗೆ ಗೊತ್ತಿಲ್ಲ. ಅದಕ್ಕೆ ನಾನು ಪಟಾಕಿ ಮುಟ್ಟಲ್ಲ. ಯಾಕೆ? ರಾಜವಂಶ ನಮ್ಮದು, ಬರೀ ಬಾಂಬ್ ಹಾಕೋದು ಅಷ್ಟೇ ಗೊತ್ತು. ಬರಲಾ? ಮತ್ತೊಬ್ಬರು ಕಲಾವಿದರಿದ್ದಾರೆ. ಇವ್ರು ಯಾರು ಗೊತ್ತಾ? ಪ್ರೇಮ ಲೋಕದ ಸೃಷ್ಟಿಕರ್ತ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು. ರವಿಚಂದ್ರನ್ ಅವ್ರಿಗೆ ಯಾವ ಪಟಾಕಿ ಹೋಲಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡಿದಾಗ ತಟ್ಟು ನನ್ನ ತಲೆಗೆ ಬಂದಿದ್ದು ಯಾವುದಪ್ಪ ಅಂದರೆ ರಾಕೆಟ್. ರಾಕೆಟ್ಗೆ ರವಿ ಸರ್ನ ಹೋಲಿಸಿದ್ದೀನಿ. ಹೆಂಗಿರುತ್ತೆ ಗೊತ್ತಾ? ನಿಜವಾಗ್ಲೂ ಮಜವಾಗಿರುತ್ತೆ. ಓ, ವಾರೆ ಮೇರಿ ಚಿಮಿಣಿ, ನಾನು ಪಟಾಕಿ ಹೊಡಿಬೇಕಾ? ನಾನು ಹೊಡಿಯೋ ಪಟಾಕಿ ಭೂಮಿ ಮೇಲೆ ಡಮ್ ಅನ್ನಬಾರ್ದು. ಅದಕ್ಕೆ ಏನು ಮಾಡ್ತೀನಿ ಗೊತ್ತಾ? ರಾಕೆಟ್ ಹಚ್ತೀನಿ, ಅಲ್ಲೋಗಿ ಡಮ್ ಅನ್ನುತ್ತೆ. ಎಷ್ಟು ಮಜಾ ಸಿಗುತ್ತೆ ಗೊತ್ತಾ? ಈ ದೀಪಾವಳಿ ಹಬ್ಬದ ವಿಶೇಷ ಕಾರ್ಯಕ್ರಮ ಸ್ಟಾರ್ ಪಟಾಕಿ ಕಾರ್ಯಕ್ರಮ ನಿಮ್ಮ ಮನಸ್ಸಿಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.